ಇವತ್ತು ನಮ್ಮ ತೋಟಕ್ಕೆ ಹಿಟಾಚಿ ಬಂದಿತ್ತು. ಕಾರಣ ಬಂದುಬಿಟ್ಟು ನೆಕ್ಸ್ಟ್ ಮುಂದೆ ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ, ಇವತ್ತು ಬಂದುಬಿಟ್ಟು ಹಿಟಾಚಿ ಏನಕ್ಕೆ ಕರೆಸಿದ್ದು ಅಂದ್ಬಿಟ್ರೆ, ಅಂದರೆ ತೋಟಕ್ಕೆ ಫಿಂಕ್ಲೇನ್ ಮಾಡಿಸೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ರು. ಅಂದರೆ ಮಾಡ್ಸೋದಕ್ಕೆ ಆಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಇವಾಗ ಮಾಡಿಸೋಣ ಅಂತ ಅಂದ್ಬಿಟ್ಟು ಎಲ್ಲದನ್ನು ರೆಡಿ ಮಾಡಿಕೊಂಡು ಅಂತೂ ಇಂತೂ ಮಾಡೋದಕ್ಕೆ ರೆಡಿ ಆದ್ವಿ. ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಈ ಥರ ಮಾಡಿಸ್ಬೇಕು, ತೋಟ ಒಣಗ್ತಿದೆ ಅಂತ ಅಂದ್ಬಿಟ್ಟು ತುಂಬ ದಿವಸದಿಂದ ಒಂದು ಕನಸೇ ಆಗಿ ಹೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಅಂತೂ ಇಂತೂ ಟೈಮ್ ಕೂಡ ಬಂತು ಅಂತಂದ್ಬಿಟ್ಟು ಫಿಂಕ್ಲರ್ ಮಾಡಿಸೋಣ ಅಂತಂದ್ಬಿಟ್ಟು ಹಿಟಾಚಿನೂ ಸಹಿತ ಕರೆಸಿ ಕಾಲೇವು ಅಂದರೆ ಎಲ್ಲ ಮಾರ್ಕ್ ಮಾಡ್ಕೋತಾ ಇದ್ರು. ಮಾರ್ಕ್ ಮಾಡಿಕೊಂಡು ಕಾಲೇವು ಎಲ್ಲೆಲ್ಲಿ ತೆಗೆಸ್ಬೇಕು, ಎಷ್ಟು ಸಾಲಿಗೆ ಒಂದು ಕಾಲೇವನ್ನ ತೆಗೆಸ್ಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ನ ಮಾಡಿಕೊಂಡು ಕಾಲೇವನ್ನ ತೆಗ್ಸೋದಕ್ಕೋಸ್ಕರ ರೆಡಿ ಆದರು. ಪ್ರತಿ ಹೊಲಕ್ಕೂ ಸಹಿತ ಅಂದರೆ ಎಲ್ಲ ಗದ್ದೆಗೂ ಸಹಿತ ಈ ಥರ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸ್ಕೆಚ್ನ ಹಾಕ್ಕೊಂಡ್ರು. ಎಷ್ಟು ಖರ್ಚಾಗುತ್ತೆ, ಎಷ್ಟು ಏನು ಅಂತ ಅಂದ್ಬಿಟ್ಟು ಎಲ್ಲ ಲೆಕ್ಕಾಚಾರ ಮಾಡಿ ನಮಗೆ ಅನುಕೂಲ ಆಗೋ ಥರನೇ ನಾವು ಸಹಿತ ಫಿಂಕ್ಲೇರ್ ಮಾಡಿಸೋದಕ್ಕೋಸ್ಕರ ರೆಡಿ ಆದ್ವಿ. ಹಾಗೆ ಇದೆಲ್ಲ ಮಾಡಿಸೋದಕ್ಕೆ ಎಷ್ಟು ಖರ್ಚಾಗುತ್ತೆ ಏನು ಅಂತಂದ್ಬಿಟ್ಟು ನೆಕ್ಸ್ಟ್ ಒಂದೊಂದನ್ನೇ ನಾನು ಹೇಳ್ತಾ ಹೋಗ್ತೀನಿ. ಫಿಂಕ್ಲೇರ್ ಮಾಡಿಸೋದಕ್ಕೆ ಕಾರಣ ಅಂದರೆ ನಾವು ಸ್ವಲ್ಪ ನೀರು ಹಾಸೋದು ಎಡವಟ್ಟಾಗ್ತಿತ್ತು. ನೀರು ಎಲ್ಲೇ ಬಿಟ್ಟರು ಆ ಕಡೆ ಈ ಕಡೆ ಹೋಗ್ತಿತ್ತು. ತೆಮ್ದಲ್ಲಿರೋ ಗಿಡಕ್ಕೆ ನೀರೇ ತಾಗ್ತಿರ್ಲಿಲ್ಲ. ಹಾಗಾಗಿ ತುಂಬ ಗಿಡ ಒಣಗ್ತಾ ಇದ್ವು. ಹಾಗೆ ನೀರು ನಾವು ಟೈಮಿಗೆ ಸರಿಯಾಗಿ ಬಿಡದೇ ಇರೋ ಕಾರಣ ಗಿಡಗಳು ಆದಷ್ಟು ನಮ್ಮ ತೋಟದಲ್ಲಿ ಹಾಳಾಗ್ತಾ ಇತ್ತು. ಅದಕ್ಕೋಸ್ಕರ ಹೇಗಾದರೂ ಮಾಡಿ ಫಿಂಕ್ಲೇರ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದು ಬೇಡ, ಫಸ್ಟಿಗೆ ನಾವೆಲ್ಲ ಒಂದು ಸ್ಕೆಚ್ ಹಾಕ್ಕೊಂಡಿದ್ದು ಅಂದರೆ ಡ್ರಿಪ್ ಹಾಕ್ಸೋಣ ಅನ್ನೋದೊಂದು ಪ್ಲ್ಯಾನ್ ಇತ್ತು. ಫಸ್ಟಿಗೆ ಡ್ರಿಪ್ ಹಾಕ್ಸ್ಬಿಟ್ರೆ ಎಲ್ಲ ತೋಟಕ್ಕಾಗುತ್ತೆ, ಸ್ವಲ್ಪ ಕಮ್ಮಿ ವೆಚ್ಚದಲ್ಲೇ ಆಗ್ಬೋದು ಅಂತಂದ್ಬಿಟ್ಟು ಡ್ರಿಪ್ ಹಾಕ್ಸೋದಕ್ಕೋಸ್ಕರ ನಾವು ಮಾಡ್ಕೊಂಡಿದ್ವಿ. ಆದರೆ ಡ್ರಿಪ್ ಹಾಕ್ಸೋದು ಬೇಡ, ಡ್ರಿಪ್ ಹಾಕ್ಸಿದ್ರೆ ಸುತ್ತ ಎಲ್ಲ ನೆನೆಯಲ್ಲ, ಗಿಡದ ಹತ್ರ ಮಾತ್ರ ನೆನೆಯುತ್ತೆ. ನಾವು ಏನಾದರೂ ಬೆಳ್ಕೊಬೇಕು ಅಂದರೆ ಮತ್ತೆ ಅದಕ್ಕೂ ತೊಂದರೆ ಆಗುತ್ತೆ, ಮತ್ತು ಅವಾಗ ನೀರು ಹಾಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಎರಡಕ್ಕೂ ಬರೋಂಗೆ ಅಂದರೆ ನಾವೇನಾದರೂ ಬೆಳ್ಕೊಂಡ್ರೂ ಸಹಿತ ಬರಬೇಕು. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಸ್ವಲ್ಪ ದಿವಸದಿಂದ ಕಾದ್ಬಿಟ್ಟೆ ಈ ಥರ ಮಾಡಿಸೋಣ ಆಯಿತಾ, ಸ್ವಲ್ಪ ಖರ್ಚಾದ್ರೂ ಪರವಾಗಿಲ್ಲ, ಸ್ವಲ್ಪ ಪೈಪೆಲ್ಲ ಹಾಕ್ಸ್ಬಿಟ್ಟು ಎಲ್ಲ ಕಡೆನೂ ನೀರು ಹೊಡೆಯೋ ಥರನೇ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ದಿವಸದಿಂದ ವೆಯ್ಟ್ ಮಾಡಿದ್ವಿ. ಅಂದರೆ ಹಸುಗಳೆಲ್ಲ ಇದೆ, ಅವಕ್ಕೆಲ್ಲ ಸಪ್ಪೆ ಎಲ್ಲ ಹಾಕ್ಕೊಬೇಕು. ಅದಕ್ಕೋಸ್ಕರ ಫಿಂಕ್ಲೇರ್ ಮಾಡಿಸಿದ್ರೆ ಎಲ್ಲ ಕಡೆಯೂ ನೀರು ಹೊಡೆಯುತ್ತೆ. ನಾವು ಅದೇ ಡ್ರಿಪ್ ಹಾಕ್ಸಿದ್ರೆ ಗಿಡ ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ನೆನೆಯುತ್ತೆ. ಮತ್ತು ನೀರು ಮತ್ತೇನಾದರೂ ನಾವು ಜೋಳ ಹಾಕಬೇಕು ಹಸುಗಳಿಗೆ ಅಂದರೆ ಮತ್ತೆ ಅವು ನೀರು ಹಾಸಬೇಕಾಗುತ್ತೆ, ಅವಾಗೂ ಎಡವಟ್ಟಾಗುತ್ತೆ. ಆಮೇಲೆ ಟ್ಯಾಕ್ಟ್ರಿ ಏನಾದರೂ ಓಡಿಸ್ಬೇಕಾದ್ರೆ ಆದರೆ ಮತ್ತೆ ಆ ಡ್ರಿಪ್ನೆಲ್ಲ ಎತ್ತಿಡಬೇಕು. ಅದಕ್ಕೋಸ್ಕರ ಅವೆಲ್ಲ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಮುಂಚೆಯಿಂದನೂ ಡ್ರಿಪ್ ಹಾಕ್ಸ್ಬೇಕು ಅಂದ್ಕೊಂಡೇ ಇದ್ವಿ. ಆದರೆ ಇದಕ್ಕೆಲ್ಲ ತುಂಬ ಖರ್ಚಾಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ದಿವಸದಿಂದ ತಡೆದ್ವಿ. ಅದಕ್ಕೋಸ್ಕರ ಬೇಡ ಡ್ರಿಪ್ಪು, ಸ್ವಲ್ಪ ದಿವಸ ತಡ ಆದರೂ ಪರವಾಗಿಲ್ಲ, ಈ ಥರ ಪೈಪ್ದೇ ಹಾಕ್ಸ್ಬಿಡೋಣ ಅಂತಂದ್ಬಿಟ್ಟು ನಮ್ಮ ಮನೆಯವರು ಅಂದ್ಕೊಳ್ತಾ ಇದ್ರು. ನೀನು ಈ ಸೀಸನ್ ಹತ್ರ ಮಾಡಿಸ್ಬಿಡೋಣ ಅಂತಂದ್ಬಿಟ್ಟು ನಾವು ಅಡಿಕೆ ಸೀಸನ್ ಬರೋದ್ರೊಳಗಡೆ ಗದ್ದೆದೆಲ್ಲ ಮುಗಿಸೋಣ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಹಿಟೇಚಿನ ಕರೆಸಿ ಕಾಲವೆಲ್ಲ ತೆಗೆಸ್ತಾಯಿದ್ರು. ಇನ್ನು ತೋಟಕ್ಕೆ ಅಂದರೆ ಮೆಟ್ರಲ್ಲೆಲ್ಲ ಬರ್ಕೊಟ್ಟಿದ್ರು, ಪೈಪು ಜೆಟ್ಟು ಅವೇನೋ ಹೇಳಿರೋ ಎಲ್ಲ ಐಟಮ್ನು ಬರ್ದು ಕೊಟ್ಟಿದ್ರು, ಇಷ್ಟು ಐಟಮ್ನ ತರಿಸ್ಬೇಕಾಗುತ್ತೆ ಅಂತ. ಇನ್ನು ಪೈಪು ಎಲ್ಲ ತರೋದಕ್ಕೋಸ್ಕರ ಅವ್ರು ಟೌನ್ ಕಡೆ ಹೋದರು. ಇನ್ನೇನು ಪೈಪು ಅದನ್ನೆಲ್ಲ ಹಾಕ್ಕೊಂಡು ಬಂದಾಯಿತು. ಎಲ್ಲದನ್ನೂ ಸಹಿತ ಅನ್ಲೋಡ್ನ ಮಾಡ್ತಾಯಿದ್ರು. ಪೈಪು ಅವೆಲ್ಲ ಜೆಟ್ಟು, ಹಾಗೆ ಅವ್ರು ಯಾವುದಾದ್ರು 2-3 ಇಂಚಿನ ಪೈಪು ಅಂತ ಹೇಳಿದರು. ಬೇರೆ ಬೇರೆ ಥರ ಪೈಪ್ಸು, ಮೇನ್ ಪೈಪು, ಹಾಗೆ ಮೇಲುಗಡೆ ಹಾಕೋ ಪೈಪು, ವಾಲು, ಗಮ್ಮು, ಏನೇನೋ ಕೆಲವೊಂದೆಲ್ಲ ಬರೆದಿದ್ರು. ಅದನ್ನು ನೋಟು ಸಹಿತ ನಮ್ಮ ಮನೆಯವರು ಹೋಗಿ ಹಾಕಿ ಕಳಿಸಿದ್ರು. ಇನ್ನು ನನ್ನ ಮೈದನ ಹಾಗೆ ಅವರೆಲ್ಲ ಇಳಿಸಿ ಇನ್ನು ಗದ್ದೆ ಕಡೆ ಎಲ್ಲ ಕಡೆ ಎಷ್ಟೆಷ್ಟು ಪೈಪ್ ಬೇಕೋ ಅದನ್ನೆಲ್ಲ ಸಹಿತ ಅವರೇ ಹಾಕ್ಕೊಳ್ತಾ ಇದ್ರು. ಇಲ್ಲಿ JCB ಸಹಿತ ಕಾಲೇವು ತೆಗೆಯೋದಕ್ಕೋಸ್ಕರ ಇನ್ನು ಫುಲ್ ಎಲ್ಲ ಕಾಲೇವು ತೆಗಿತಾಯಿತ್ತು. ಮೇಲ್ಗಡೆ ತೋಟ ಕಾಲೇವು ತೆಗೆದಿದ್ದಾಯಿತು. ಇನ್ನು ಕೆಳಗಡೆ ತೋಟನೂ ಸಹಿತ ಅವರು ಕಾಲೇವನ್ನ ತೆಗಿತಾಯಿದ್ರು. ಹಾಗೆ ಪೈಪ್ ಲೈನ್ ಮಾಡ್ಕೊಳ್ಳೋರು ಪೈಪು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿಗೆ ಪೈಪ್ನ ಅವ್ರು ಹಾಕ್ಕೊತಾ ಇದ್ರು. ಹೆಚ್ಚು ಎಲ್ಲ ಕಡೆ ಕಾಲೇವು ತೆಗೆಯೋದ್ರೊಳಗಡೆ ಅವ್ರು ಅರ್ಧನಾದರೂ ಪೈಪ್ ಲೈನ್ನ ಮುಗಿಸಿದ್ರೆ ಅವ್ರು ಮತ್ತೆ ಆ ಕಡೆಯಿಂದ ಹಿಟಾಚಿ ಅದನ್ನ ಮುಚ್ಕೊತ ಬರ್ಬೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಆದಷ್ಟು ಫಾಸ್ಟಾಗಿ ಅವರು ಪೈಪ್ನೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಇಲ್ಲಿ ನಮ್ಮ ಮನೆಯವರು ಮುಂಚೆ ಎಲ್ಲ ಅಂದರೆ ಕೆಳಗಡೆ ನೀರು ಹೋಗಲಿ ಅಂತಂದ್ಬಿಟ್ಟು ಕೆಳಗಡೆ ಎಲ್ಲ ಪೈಪ್ನ ಹಾಕ್ಸಿದ್ರು. ಅದಕ್ಕೋಸ್ಕರ ಅದನ್ನೆಲ್ಲ ಸ್ವಲ್ಪ ನಿಂತಿದ್ದೇ ನಾವು ಮಾಡಿಸ್ಬೇಕಾಯ್ತು. ಯಾಕೆಂದರೆ ನಾವು ಮುಂಚೆ ಕೆಳಗಡೆ ನೀರು ಹೋಗೋದಕ್ಕೆ ಅಥವಾ ಅಂತಂದ್ಬಿಟ್ಟು ರೋಡೆಲ್ಲ ಮಾಡಿಸಿದ್ವಲ್ಲ, ರೋಡ್ ಕೆಳಗಡೆ ನೀರು ಹೋಗೋಕ್ಕೆ
ಕಾಲೇವು ಜಾಸ್ತಿ ಅಲ್ಲ, ಅದಕ್ಕೋಸ್ಕರ ಪೈಪೆಲ್ಲ ಹಾಕಿದ್ರು ಮತ್ತು ಪೈಪೆಲ್ಲ ಒಡೆದಾಕ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ನಿಂತಿದ್ದೆ ಕಾಲೇವನ್ನ ತೆಗೆಸ್ಬೇಕಾಯ್ತು. ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ, ಇಲ್ಲಾಂದರೆ ಕೆಲವು ಕಡೆ ಬಸಿ ಪೈಪು ಅಂತ ಹಾಕಿದ್ರು, ಅದು ಸಹಿತ ಒಡಿತು ಒಂದು ಕಡೆ. ಅದನ್ನು ಮತ್ತೆ ಸರಿ ಮಾಡಿಸಿ ಮತ್ತು ಅದಕ್ಕೊಂದು ಪೈಪ್ ಮತ್ತೆ ಬೇರೆ ತಂದು ಹಾಕಿ, ಏಕೆಂದರೆ ನಾವು ಮುಂಚೆ ಸ್ವಲ್ಪ ಅಂದರೆ ಮಳೆ ಏನಾದರೂ ಹಿಡಿತು ಅಂದರೆ ಶೀತದಂಶ ಅಂತ ಅಂದ್ಬಿಟ್ಟು ಕೆಳಗಡೆ ಎಲ್ಲ ಪೈಪ್ ಹಾಕ್ಸಿದ್ವಿ ಮುಂಚೆ. ಇವಾಗ ಕಾಲು ತೆಗ್ಸು ಪೈಪ್ ಹಾಕ್ಸ್ಬೇಕಾದ್ರೆ ಆ ಪೈಪು ಒಡೆಯೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ನಿಂತಿದ್ದು ನೋಡೆಯ ತೆಗೆಸ್ಬೇಕಾಯ್ತು. ಎಲ್ಲಿ ಪೈಪ್ ಮತ್ತೆ ಡ್ಯಾಮೇಜ್ ಆಯಿತು ಅಂದ್ರೆ ಮತ್ತೆ ಅದಷ್ಟು ತೆಗೆಸಿ ಮತ್ತೆ ಬೇರೆ ಪೈಪ್ ಹಾಕಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ನಿಂತಿದ್ದೆ ಕಾಲೇವನ್ನ ತೆಗೆಸ್ತಾಯಿದ್ರು. ಈ ಕಡೆ ಪೈಪ್ನೆಲ್ಲ ಅಡ್ಜಸ್ಟ್ ಮಾಡ್ಕೊತಾ ಇದ್ರು, ಅಂದರೆ ಇವರೇ ನಮಗೆ ಈ ಪೈಪ್ನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಟ್ಟು ಹಾಗೆ ಈ ಥರ ಎಲ್ಲ ಕಾಲೇವು ತೆಗೆಸಿ ಪ್ರತಿಯೊಂದು ಮೆಜರ್ಮೆಂಟ್ ನೋಡ್ಕೊಂಡಿದ್ದೆ ಈ ಅಣ್ಣ. ಇವರೇ ಎಲ್ಲ ನೋಡಿ ಇಷ್ಟು ಪೈಪ್ ಆಗುತ್ತೆ, ಇಷ್ಟೇ ಬೇಕು ಅಂತೆಲ್ಲ ಮಾಡಿದ್ದು, ಹಾಗೆ ಇವರೇ ಪೈಪ್ಲೈನೆಲ್ಲ ಮಾಡಿಕೊಟ್ಟಿದ್ದು. ಪೈಪ್ನೆಲ್ಲ ಕೂರಿಸ್ಕೊತಾ ಇದ್ದರು, ಅಂದರೆ JCB ಕಾಲು ತೆಗೆಯೋದ್ರೊಳಗಡೆ ಅಂದರೆ ಕೆಲಸ ಆಗಬೇಕಲ್ಲ, ಅದಕ್ಕೋಸ್ಕರ ಬೇಗನೆ ಅವರು, ಅವ್ರ ಮನೆಯವರು ಹಾಗೆ ಅವ್ರ ಮಗ ಇವರೇ 3 ಜನನೇ ಇಡೀ ಅಷ್ಟು ಗದ್ದೆನೂ ಸಹಿತ ಇವರೇ ಪೈಪ್ಲೈನ್ನ ಮಾಡಿದ್ರು. 2 ದಿವಸದೊಳಗಡೆ ಎಲ್ಲ ಮಾಡಿಕೊಟ್ರು. ಹಿಂದೆ ಗುಟ್ಟಿಗೆ ಕಾಲೇವು ತೆಗಿತಾ ಬಂದಂಗೆ ಬೇಗನೆ ಕೆಲಸನ ಮುಗಿಸಿದ್ರು. ನೋಡ್ತಾ ಇರ್ಬೋದು, ಅಂದರೆ ಮೇನ್ ರೋಡಲ್ಲೇ ಉದ್ದ ಲೆಂತ್ ಫುಲ್ ಉದ್ದವಾಗಿ ಒಂದೇ ಕಾಲುವೆಯನ್ನು ತೊಗೊಂಬಂದಿದ್ದಾರೆ. ಇನ್ನೆಲ್ಲ ಆ ಕಡೆ ಈ ಕಡೆ ಹಾಳಿ ಹೋಗಂಗೆ ಪೈಪ್ನ ಅಡ್ಜಸ್ಟ್ ಮಾಡಿಕೊಟ್ಟು ಒಂದೇ ಲೈನು ಫುಲ್ ಮಧ್ಯೆ ಒಂದೇ ಲೈನ್ನ ತೊಗೊಂಡಿದ್ದಾರೆ. ಮೇಲ್ಗಡೆಯಿಂದ ಬಂದಿರೋದು, ಮೇಲ್ಗಡೆ ಒಂದು ತೋಟ ಇದೆ, ಕೆಳಗಡೆ ಒಂದು ರೋಡಲ್ಲೇ ಬಂದಿದೆ ಪೈಪು. ಇನ್ನೆಲ್ಲ ಮುಚ್ಚಬೇಕು. ಮತ್ತೆ ಇನ್ನೇನು ಇವರು ಪೈಪ್ನೆಲ್ಲ ರೆಡಿ ಮಾಡಿದ್ರೆ ಬೇಗನೆ ಮುಚ್ಚುತ್ತೆ. ಅಂದರೆ ಕೆಲಸ ಅಂತೂ ಒಂದೇ ದಿವಸಕ್ಕೆ ಆಗಲಿಲ್ಲ, 3-4 ದಿವಸ ಅಂತೂ ಆಗೇ ಹೋಯಿತು. JCB ಬಂದಂತೂ 3 ದಿವಸ ಕೆಲಸ ಆಗಿ 4ನೇ ದಿವಸ ಹೋಗಿದ್ದು. ಹಾಗೆ ಗಿಡ ನೀವೇ ನೋಡ್ತಿರ್ಬೋದು, ತುಂಬ ಗಿಡ ಅಂದರೆ ತುಂಬ ಅಷ್ಟನತ್ತಿದ್ದಾವೆ. ಕೆಲವೊಂದು ಶೀತ ಗದ್ದೆನೇ ಹೇಗೆ ಅಂದರೆ ಇದು ಸ್ವಲ್ಪ ಗದ್ದೆ ಟೈಪ್ ಇದ್ದಿದ್ದು, ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿ ಆದ್ರೂ ಫುಲ್ ಶೀತ ಆಗಿ ಫುಲ್ ಅರ್ಶಿನತ್ತು ಹೋಗುತ್ತೆ. ಸ್ವಲ್ಪ ಒಂದು ದಿವಸ ಏನಾದರೂ ನಾವು ನೀರು ಬಿಡೋದು ಲೇಟ್ ಆದರೆ, ಒಂದು ವಾರ ಏನಾದರೂ ಲೇಟ್ ಆದರೆ ಫುಲ್ ಅಲ್ಲೇ ಒಣಕೊಂಡು ಹೋಗಿರುತ್ತೆ ಗಿಡ. ಆ ಥರ ಆಗ್ತಿರುತ್ತೆ ಈ ಗಿಡಕ್ಕೆ. ಎಷ್ಟೊಂದು ಗಿಡ ಈ ಥರನೇ ಒಣಗಿನೇ ತುಂಬ ಗಿಡ ನಮ್ಮದು ತೋಟದಲ್ಲಿ ಹಾಳಾಗಿದ್ದು. ನಮಗಂತೂ ಹಚ್ಚಿನೇ ಸಾಕಾಗೋಯ್ತು. ಇನ್ನು ಟ್ಯಾಕ್ಟ್ರಿ ಹೊಡೆಯೋಕ್ಕೆ ಬಂದವರು ಸ್ವಲ್ಪ ಮುರಿತಾರೆ. ನಾವು ದನಗಳು ಬೇರೆ ಬಿಡ್ತಿದ್ವಿ, ಹಸುಗಳೆಲ್ಲ ತೋಟದೊಳಗಡೆನೇ ಜಾಸ್ತಿ ಮೇಯಕ್ಕೆ ಬಿಡ್ತಾ ಇದ್ದಿದ್ದು ಮುಂಚೆ ಎಲ್ಲ. ಅದಕ್ಕೋಸ್ಕರ ಆವಾಗ ಸ್ವಲ್ಪ ತುಂಬಾ ಗಿಡಗಳ್ನ ಹಸುಗಳೇ ಮುರಿದ್ವು. ಹಾಗೆ ಟ್ಯಾಕ್ಟ್ರಿ ಹೊಡೆಯೋಕ್ಕೆ ಬಂದಾಗ ಅದು ಸಹಿತ ಟ್ಯಾಕ್ಟ್ರಿ ಹೊಡಿತಿದ್ದಂಗೆ ಎಷ್ಟೊಂದು ಗಿಡಗಳೆಲ್ಲ ಮುರಿದು ಹೋಗ್ತಾಯಿದ್ವು. ನೀವೇ ನೋಡ್ತಿರ್ಬೋದು ತೋಟ ಆ ಥರ ಇದೆ ಅಂತ. ಅದಕ್ಕೋಸ್ಕರ ನೋಡೋಣ, ಈ ಥರ ಪೈಪ್ಲೈನ್ ಮಾಡಿಸಿದ ಮೇಲಾದರೂ ಗಿಡ ಚೆನ್ನಾಗಿ ಆಗ್ಬೋದು, ಒಂದ್ಸಲ ಮಾಡಿಸ್ಬಿಡೋಣ ಅಂತಂದ್ಬಿಟ್ಟು ಒಂದೇ ತೋಟಕ್ಕೆ ಮಾಡಿಸೋಣ ಅಂತಂದ್ಬಿಟ್ಟು ಮುಂಚೆ ಮಾತಾಡ್ಕೊಂಡ್ವಿ. ಮತ್ತೇನು ಮಾಡಿಸ್ತೀವಿ, ಇನ್ನೇನು ಹೋದ್ರೆ ಗೊತ್ತಲ್ಲ ಬೇಗನೆ ಎರಡೂ ಒಂದೇ ಸರಿ ಮಾಡಿಸ್ಬಿಡೋಣ ಅಂತಂದ್ಬಿಟ್ಟು 2 ಕಡೆನೂ ಸಹಿತ ಮಾಡಿಸಿ ಬಿಡೋಣ ಅಂತಂದ್ಬಿಟ್ಟು ಮಾತಾಡಿಕೊಂಡು ಇನ್ನೇನು ಮೇಲ್ಗಡೆ ತೋಟ, ಇನ್ನು ಕೆಳಗಡೆ ತೋಟ 2 ಕಡೆನೂ ಸಹಿತ ಮಾಡಿದ್ರು. ಇದು ಮೇಲ್ಗಡೆ ತೋಟ, ಅಂದರೆ ಪ್ರತಿ ಒಂದೊಂದು ಸಾಲಿಗೂ ಸಹಿತ ಅವರು ವಾಲ್ನ ಮಾಡಿಕೊಟ್ರು ನಮಗೆ. ಅಂದರೆ ಈ ಸಾಲು ಅಕಸ್ಮಾತ್ ಬೇಡ ಅಂದ್ರೂ ಸಹಿತ ನೀವು ಆಫ್ ಮಾಡ್ಕೊಬೋದು, ಅದಕ್ಕೆ ಪ್ರತಿ ಸಾಲಿಗೂ ನಾನು ವಾಲ್ನ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ವಾಲ್ನ ಹಾಕಿಕೊಟ್ರು ಅವರು. ನಾವು ಸರಿ ಇತ್ಲಾಗೆ ಮತ್ತೇನೋ ಒಂದೊಂದು ಸಾಲಿಗೂ ಸಹಿತ ಬೇಕಾಗುತ್ತೆ ವಾಲು. ಅಕಸ್ಮಾತು ಅಂದರೆ ನಮ್ಮದು ಸ್ವಲ್ಪ ಗದ್ದೆ ಟೈಪಲ್ಲ, ಮೇಲ್ಗಡೆ ಒಣಗಿರುತ್ತೆ, ಕೆಳಗಡೆ ಇನ್ನು ಸ್ವಲ್ಪ ಹಸಿ ಅಂಶ ಇರುತ್ತೆ. ನೀವು ಯಾವ ಸಾಲು ಬೇಕು ಆ ಸಾಲು ಬೇಕಾದರೆ ನೀರನ್ನ ಬಿಡ್ಕೊಬೋದು. ಅದಕ್ಕೋಸ್ಕರ ಆಮೇಲೆ ಸೆಪ್ಪೆ ಹಾಕಿದ್ವಿ ಅಂದರೆ ನಾವು ಕೆಲವು ಕಡೆ ಎಲ್ಲ ನೀರು ಬಿಡೋಕ್ಕಾಗಲ್ಲ, ಸೆಪ್ಪೆ ಕೊಯ್ಯೋದಕ್ಕೆ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಹೇಳಿದ್ದು, ಅದಕ್ಕೆ ವಾಲ್ನ ಮಾಡಿಕೊಟ್ಬಿಡ್ತೀನಿ, ನೀವು ಯಾವ ಸಾಲಿಗೆ ಬೇಕೋ ಆ ಸಾಲಿಗೆ ವಾಲ್ನ ಮಾಡ್ಕೊಬೋದು ಅಂತಂದ್ಬಿಟ್ಟು ಎಲ್ಲ ಮೇಲ್ಗಡೆ ತೋಟ ಎಲ್ಲ ರೆಡಿ ಮಾಡಿದ್ರು ಅವರು. ರೆಡಿ ಮಾಡಿದ್ಮೇಲೆ ಎಲ್ಲ ಚೆಕ್ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಕಡೆ ಪೈಪ್ಗಳಿಗೆಲ್ಲ ಕ್ಯಾಪು ಹಾಗೆ ಜೆಟ್ಟು ಎಲ್ಲದನ್ನು ಸಹಿತ ಕ್ಲೀನಾಗಿ ಕೂರಿಸಿದ್ರು. ಇನ್ನು JCB ಕೆಳಗಡೆ ಕಾಲೇವನ್ನ ತೆಗಿತಾ ಇತ್ತು. ಇನ್ನು ಕೆಳಗಡೆ ಎಲ್ಲ ಕಾಲೇವು ತೆಗೆದು ಮತ್ತೆ ಮೇಲ್ಗಡೆಯಿಂದ ಎಲ್ಲ ಮುಚ್ಕೊಂಬರ್ಬೇಕು. ಅಷ್ಟರೊಳಗಡೆ ಮೇಲ್ಗಡೆ ತೋಟ ಎಲ್ಲ ಚೆಕ್ ಮಾಡೋಣ, ನೀರು ಯಾವ್ಯಾವ ಗಿಡಕ್ಕೆ ಹೊಡೆಯಲ್ಲ ಅಂತಂದ್ಬಿಟ್ಟು ಫಸ್ಟು ಎಲ್ಲ ಚೆಕ್ ಮಾಡಿಬಿಟ್ಟೆ ನಾವು ಮುಚ್ಚಬೇಕು. ಮತ್ತು ಮುಚ್ಚಿದ ಮೇಲೆ ಅಕಸ್ಮಾತ್ ನೀರು ಏನಾದರೂ ಹೊಡಿಲಿಲ್ಲ ಅಂದರೆ, ಅಕಸ್ಮಾತ್ ನಮಗೇನಾದರೂ ಹತ್ತಿರ ಆಯಿತು ದೂರ ಆದ್ರೂ ಸಹಿತ ಅವರು ಮಾಡಿಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಫಸ್ಟ್ ಚೆಕ್ ಮಾಡ್ಕೊಂಬಿಡಿ. ಚೆಕ್ ಮಾಡ್ಕೊಂಬಿಟ್ಟು ಆಮೇಲೆ ಕೆಲವು ಕಡೆ ಹಾಗೆ ಓಪನ್ನು ಕೊಟ್ಟಿದ್ದೀವಿ. ಅಕಸ್ಮಾತ್ ಏನಾದರೂ ನಮಗೆ ಔಷಧಿ ಹೊಡೆಯೋದಕ್ಕೆ ಅಥವಾ ಏನಾದರೂ ನೀರು ಬೇಕಾದರೆ ಅಲ್ಲೇ ಓಪನ್ ಬಿಟ್ಕೊಳ್ಳೋದಕ್ಕೋಸ್ಕರ ಸಹಿತ ದೊಡ್ಡ ಪೈಪ್ನ ಮಾಡಿಕೊಟ್ಟಿದ್ದಾರೆ ಅವರು. ಇಲ್ಲಿ ಹಾಕ್ಸಿದ್ದಾರೆ ದೊಡ್ಡ ಪೈಪಲ್ಲಿ ಓಪನ್ಗೆ ಕೊಟ್ಟಿದ್ದಾರೆ. ಅಂದರೆ ಕ್ಯಾಪ್ ತೆಗೆದ್ರೆ ಫುಲ್ ಇಲ್ಲೇ ನೀರು ಹೋಗೋ ಥರ ಆ ಥರನೂ ಸಹಿತ ಮಾಡಿ ಕೊಟ್ಟರು. ಹಾಗೆ ಇಷ್ಟು ಬಂದುಬಿಟ್ಟು ಈ ಥರ ಜೆಟ್ನ ಹಾಕ್ಸಿರೋದು ಚೆನ್ನಾಗಿ ಹೊಡೆಯುತ್ತೆ, ಅಂದರೆ ದೂರಕ್ಕೂ ಹೊಡೆಯುತ್ತೆ ಹತ್ರನೂ ಹೊಡೆಯುತ್ತೆ ಅಂತ ಅಂದ್ಬಿಟ್ಟು ಮಾಡಿಸಿರೋದು. ನಾವು ಪೈಪ್ ಒಂದು ಸ್ವಲ್ಪ ಲೆಂತಿಯಾಗಿ ಬಿಟ್ಟರೆ ಸ್ವಲ್ಪ ದೂರ ತನಕ ಹೊಡೆಯುತ್ತೆ. ಅದೇ ಪೈಪ್ನ ಸ್ವಲ್ಪ ಕೆಳಗಡೆ ಮಾಡಿಸಿದ್ರೆ ಸ್ವಲ್ಪ ಹತ್ರನೇ ಹೊಡಿತಿತ್ತು. ನೋಡಿ ಅವ್ರನ್ನ ನೋಡಿಕೊಂಡು ಗೇಜು ಅಂದರೆ 5 ಸಾಲಿಗೂ ಒಂದೊಂದು ಈ ಥರ ಕಾಲವನ್ನು ತೆಗೆಸ್ಬಿಟ್ಟು ಪೈಪ್ಲೈನ್ನ ಮಾಡಿಕೊಟ್ಟಿದ್ದು. ಎಲ್ಲ ಸಾಲನ್ನು ಸಹಿತ ಎಲ್ಲದು ಮಾಡಿದ್ದಾರೆ. ಮಾಡಿ ಮುಗಿಸಿ ಇನ್ನೇನು ಚೆಕ್ ಮಾಡೋಣ ಅಂತಂದ್ಬಿಟ್ಟು
ನಮ್ಮ ಮನೆಯವರೆಲ್ಲ ಕೆಳಗಡೆನೇ ಸಾಲು ತೆಗಿಸ್ತಾಯಿದ್ರು. ಇನ್ನು ಮೇಲ್ಗಡೆ ಬಂದು ನಾನು ನಮ್ಮ ಮೈದ್ನ ಹಾಗೆ ಅವಣ್ಣನೂ ಸಹಿತ ಬಂದಿದ್ದರು. ಎಲ್ಲರೂ ಸಹಿತ ನೋಡ್ಕೊಳ್ಳಿ ಫಸ್ಟು ಯಾವ್ಯಾವ ಕಡೆ ಮೂಲೆಯಲ್ಲೆಲ್ಲ ನೋಡಿ ಕ್ಲೀನಾಗಿ ನೀರು ಹೊಡೆಯುತ್ತಾ ಎರಡು ಕಡೆ ಸೈಡಿಂದ ಒಂದು ಮಧ್ಯೆ ಗಿಡಕ್ಕೂ ಸಹಿತ ನೀರು ಎರಡು ಟಚ್ ಆಗಬೇಕು ಆ ಟೈಪಲ್ಲಿ ಹೊಡಿಬೇಕು ಅಂತಂದ್ಬಿಟ್ಟು ಸರಿ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ನಮ್ಮ ಮೈದ್ನೂ ಸಹಿತ ಅಲ್ಲಿ ಮೋಟ್ರ್ ತಕ ಅವ್ನು ನಿಂತ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ದೆ. ಇನ್ನೇನು ನೀರು ಹೊಡೆಯೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ವಾಲ್ಗಳ್ನೂ ಫಸ್ಟು ಆನ್ ಮಾಡೇ ಬಿಟ್ವಿ. ಅಷ್ಟು ನೋಡೋಣ ಎಷ್ಟು ನೀರು ಗೇಜ್ ಹೊಡೆಯುತ್ತೆ, ಕಮ್ಮಿ ಆದರೆ ಬೇಕಾದರೆ ವಾಲ್ ಆಫ್ ಮಾಡ್ಕೊತ ಬರೋಣ, ನೋಡೋಣ ಅದು ಎಲ್ಲಿವರೆಗೂ ಹೊಡೆಯುತ್ತೆ ಅಂತಂದ್ಬಿಟ್ಟು ಫಸ್ಟ್ ಎಲ್ಲ ವಾಲ್ಗಳ್ನೂ ಆನ್ ಮಾಡಿ ಚೆಕ್ ಮಾಡೋಣ ಅಂತಂದ್ಬಿಟ್ಟು ಬಿಟ್ವಿ. ಈ ಕಡೆ ನನ್ನ ಮಗಳು ಆ ನೀರಲ್ಲೇ ನೆನ್ಕೊ ಬಂದಳು. ಅವಳಿಗೆ ಫುಲ್ ಖುಷಿ ಆಗ್ಬಿಟ್ಲು. ಅಪ್ಪ ನೀರು ನೋಡಿ ಹೇಗೆ ಬೀಳ್ತೈತಿ ಅಂತಂದ್ಬಿಟ್ಟು ಅವಳಂತೂ ಸಖತ್ ಖುಷಿ ಪಡ್ತಾಯಿದ್ಲು. ಹಾಗೆ ನಾವು ಸಹಿತ ಎಲ್ಲ ಕಡೆ ನೀರು ಹೋಗ್ತಾ ಇದೆಯಾ ಇಲ್ವಾ ಫಸ್ಟ್ ಚೆಕ್ ಮಾಡೋಣ ಬನ್ನಿ ಅಂತಂದ್ಬಿಟ್ಟು ಅವಣ್ಣ ಕರಿತಾಯಿದ್ರು. ಸರಿ ಅಂತಂದ್ಬಿಟ್ಟು ಎಲ್ಲರೂ ಸಹಿತ ಒಂದೊಂದು ಕಡೆ ಹೋಗೋಣ ನಡಿ ಅಂತ ಅಂದ್ಬಿಟ್ಟು ನಾವು ಸಹಿತ ಹೊರಟ್ವಿ. ಇನ್ನು ನೀರು ಯಾವ್ಯಾವ ಕಡೆ ಹೊಡೆಯುತ್ತೆ, ಯಾವ ಗಿಡಕ್ಕೆ ಹೊಡೆಯಲ್ವಾ ಅಥವಾ ಮುಂಚೆನೇ ಇವಾಗೆ ಚೆಕ್ ಮಾಡ್ಕೊಂಬಿಡೋಣ, ಮತ್ತು ಎಲ್ಲ ಮುಗಿದ್ಮೇಲೆ ಇದಕ್ಕೆ ನೀರು ಹೋಗ್ತಿಲ್ಲ ಅದಕ್ಕೆ ನೀರು ಹೋಗ್ತಿಲ್ಲ ಅಂತಂದ್ಬಿಟ್ರೆ ಸುಮ್ಮನೆ ಬೈತಾರೆ. ಅವ್ರು ಇದ್ದಂಗೆ ನಾವು ಫಸ್ಟ್ ಎಲ್ಲ ಚೆಕ್ ಮಾಡ್ಕೊಂಬಿಟ್ರೆ ಅವ್ರು ಬೇಕಾದರೆ ಯಾವ ಕಡೆ ಹೋಗಿಲ್ಲ ಆ ಕಡೆ ಬೇಕಾದರೆ ಎಕ್ಸ್ಟ್ರಾ ಚೆಟ್ಟಾದರೂ ಹಾಕ್ತಾರೆ, ಅಥವಾ ಇಲ್ಲ ಸ್ವಲ್ಪ ಹೈಟ್ ಆದರೂ ಮಾಡಿದ್ರೆ ಬದಿನ ಸೈಡೆಲ್ಲ ಹೊಡೆಯುತ್ತೆ, ನೀವು ನೋಡ್ಕೊಂಬಿಡಿ ಮತ್ತು ಆಮೇಲೆ ಹಾಗೆ ಹೀಗೆ ಅನ್ನೋ ಹಾಗಿಲ್ಲ ಅಂತ ಅಂತಿದ್ರಲ್ಲ. ಅದಕ್ಕೋಸ್ಕರ ನಮ್ಮ ಮನೆಯವರು ಹೇಳ್ತಾಯಿದ್ರು ಅವ್ರು ಇದ್ದಂಗೆ ನೀವೆಲ್ಲ ನೋಡ್ಕೊಂಬಿಡೋಣ, ಆಮೇಲೆ ಅವ್ರು ಹೋದ್ಮೇಲೆ ನೀರು ಸರಿ ಹೊಡೆದಿಲ್ಲ ಹಾಗೆ ದೂರ ಆಯಿತು ಈ ಗಿಡಕ್ಕೆ ಹೊಡಿತಿಲ್ಲ ಅಂದರೆ ಅವ್ರು ಕೇಳಲ್ಲ. ಫಸ್ಟ್ ಒಂದು ಕಡೆ ಎಲ್ಲ ಕಡೆನೂ ಚೆಕ್ ಮಾಡ್ಕೊಂಬಿಡೋಣ, ಪೈಪಲ್ಲಿ ನೀರು ಫಸ್ಟ್ ಎಲ್ಲ ಕಡೆನೂ ಹೊಡೆಯುತ್ತಾ ಅಂತಂದರು. ಅದಕ್ಕೋಸ್ಕರ ಇನ್ನೇನು ನಡಿ ಅಂತಂದ್ಬಿಟ್ಟು ಎಲ್ಲ ಕಡೆನೂ ಸಹಿತ ನೋಡಿಕೊಂಡು ನಾವು ಸಹಿತ ಹೊರಟ್ವಿ. ಎಲ್ಲೆಲ್ಲಿ ನೀರು ಹೊಡಿತಿದೆ ಆಮೇಲೆ ಒಂದೊಂದೇ ವಾಲ್ ಆಫ್ ಮಾಡಿ ಚೆಕ್ ಮಾಡೋಣ ಎಷ್ಟು ಜೆಟ್ ಹೊಡಿಯುತ್ತೆ ಏನು ಅಂತಂದ್ಬಿಟ್ಟು ಅದನ್ನು ಸಹಿತ ಚೆಕ್ ಮಾಡ್ತಾಯಿದ್ರು. ಇನ್ನು ನಾವು ಬಂದುಬಿಟ್ಟು ಸುತ್ತ ನೀರು ಹೊಡೆಯುತ್ತಾ ಇಲ್ವಾ ಅಂತಂದ್ಬಿಟ್ಟು ಬದಿನ ಸೈಡೆಲ್ಲ ಇನ್ನೊಂದು ಸುತ್ತನೂ ಸಹಿತ ಒಂದೊಂದು ರೌಂಡ್ನ ಹಾಕ್ಕೊಂಬರೋಣ ಅಂತಂದ್ಬಿಟ್ಟು ನಾನು ನಮ್ಮ ಮೈದ್ನ ಹಾಗೆ ನಮ್ಮ ಮನೆಯವರು 3 ಜನನೂ ಸಹಿತ ಎಲ್ಲ ಕಡೆ ಚೆಕ್ ಮಾಡ್ತಾ ಹೋಗ್ತಾ ಇದ್ವಿ. ನಮ್ಮ ಮನೆಯವ್ರು ದೊಡ್ಡ ಕನಸೆ ಅಂತಲೇ ಹೇಳ್ಬೋದು. ತೋಟಕ್ಕೆ ಬಂದಾಗೆಲ್ಲ ಅವ್ರು ಹೇಳ್ತಿದ್ದೆ ಒಂದು ಮಾತು, ಅಯ್ಯೋ ಗಿಡ ಒಣಗ್ತಿದೆ ಅದಕ್ಕೆ ಫಸ್ಟ್ ಸ್ಪ್ರಿಂಕ್ಲರ್ ಮಾಡಿಸ್ಬೇಕು ಅಥವಾ ಡ್ರಿಪ್ ಅದು ಮಾಡಿಸ್ಬೇಕು ಅಂತಂದ್ಬಿಟ್ಟು ಅವರು ತುಂಬ ದಿನದಿಂದ ಅನ್ಕೊತಾ ಇದ್ರು. ಬರ್ರಿ ಒಂದು ಟೈಮ್ ಬಂದಾಗ ಮಾಡಿಸೋಣ, ಸ್ವಲ್ಪ ದುಡ್ಡಾಗಲಿ ಅಂತಂದ್ಬಿಟ್ಟು ನಾವು ವೆಯ್ಟ್ ಮಾಡ್ತಾಯಿದ್ವಿ. ಅಂತೂ ಇಂತೂ ಮಾಡಿಸೋ ಟೈಮ್ ಹತ್ರನ ಬಂದಾಯಿತು ಅನಿಸುತ್ತೆ. ಅದಕ್ಕೋಸ್ಕರ ಈ ಸಲ ಸ್ಪ್ರಿಂಕ್ಲರ್ನ ಮಾಡಿಸಾಯಿತು. ಹಾಗೆ ಇನ್ನೇನಿಲ್ಲ, ಇಲ್ಲಿ ಬಂದುಬಿಟ್ಟು ಜೆಟ್ಟಲ್ಲಿ ಯಾಕೆ ಇದೊಂದು ನೀರು ಹೊಡಿತಿಲ್ಲ ಅಂತಂದ್ಬಿಟ್ಟು ನನ್ನ ಮೈದನ್ನ ಅದನ್ನು ಬಿಚ್ಚಿ ಚೆಕ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ಅದನ್ನು ಹಾಕೋಣ ಅಂತಂದ್ಬಿಟ್ಟು ಅವನು ಕ್ಲೀನ್ನ ಮಾಡ್ತಿದ್ದ. ವಾಲ್ ಆನ್ ಮಾಡಿಬಿಟ್ಟಿಗೆ ಫುಲ್ ಮಣ್ಣು ಥರ ನೀರೆಲ್ಲ ಹೊರಗಡೆ ಹೋಯಿತು. ಆಮೇಲೆ ಕ್ಲೀನಾಗಿ ಬಂತು. ಅಂದರೆ ಕೆಲವೊಂದು ಕಡೆ ಮಣ್ಣು ಏನಾದರೂ ಹೋಗಿದ್ರೆ ಜಾಮ್ ಆಗಿರೋಂಗೆ ಕಾಣಿಸುತ್ತೆ. ಅಂದರೆ ಎಲ್ಲ ಜೆಟ್ಟು ಕ್ಲೀನಾಗಿ ಹೊಡಿತಿತ್ತು. ಅದೊಂದು ಜೆಟ್ ಚೆಕ್ ಮಾಡಿದ್ವಿ. ಚೆಕ್ ಮಾಡಿದ್ವಿ ಇನ್ನೂ ಸ್ಟಾರ್ಟ್ ಆಯಿತು. ಮತ್ತು ಕ್ಲೀನಾಗಿ ನೀರು ಹೊಡೆಯಕತ್ತು. ಇನ್ನೇನು ಈ ಕಡೆ ಅವರು ಅಲ್ಲಿ ಬದಿನ ಸೈಡ್ ಅಲ್ಲಿವರೆಗೂ ಹೊಡೆಯಲ್ಲ ಅಂತ ಅಂದ್ಬಿಟ್ಟು ಅದೊಂದು ಸ್ವಲ್ಪ ಚೆಕ್ ಮಾಡ್ತಾಯಿದ್ರು. ಸ್ವಲ್ಪ ಹೈಟ್ ಮಾಡಿದ್ರೆ ಹೊಡೆಯುತ್ತೆ ಅಂತಂದ್ಬಿಟ್ಟು ಆ ಪೈಪ್ನ ಸ್ವಲ್ಪ ಹೈಟ್ ಮಾಡಿ ಚೆಕ್ ಮಾಡಿದ್ರು. ಅದು ಸಹಿತ ಬದಿನ ಸೈಡ್ವರೆಗೂ ನೀರನ್ನ ಹೊಡಿತಾ ಇತ್ತು. ಇನ್ನೇನು ಬನ್ನಿ ಮೇಲ್ಗಡೆ ಹೋಗಿ ನೋಡೋಣ ಅಂತಂದ್ಬಿಟ್ಟು ಮೇಲ್ಗಡೆ ಎಲ್ಲ ಕಡೆಯೂ ಸಹಿತ ಚೆಕ್ ಮಾಡೋಕ್ಕೆ ಹೋಗ್ತಾಯಿದ್ವಿ. ಹಾಗೆ ಈ ಕಡೆ ಸೈಡು ಲಾಸ್ಟ್ ಮರಕ್ಕೆ ಒಂದು ಹೋಗ್ತಾ ಇಲ್ಲ ಅಂತಂದ್ಬಿಟ್ಟು ನೋಡ್ತಾ ನಿಂತಿದ್ವಿ. ನಮ್ಮ ಮನೆಯವರು ಸಹಿತ ಆ ಕಡೆ ಸೈಡ್ ನಿಂತಾಗ ಮೈದ ಚೆಕ್ ಮಾಡಿ ಸ್ವಲ್ಪ ಹೈಟ್ ಮಾಡಿದ್ರೆ ನೀರು ಹೋಗುತ್ತೆ ಬಾಣ ಅಂತಂದ್ಬಿಟ್ಟು, ಅಂದರೆ ಮೆಕ್ಕೆಜೋಳ ಎಲ್ಲ ಹಾಕಿದ್ವಲ್ಲ ಅದು ಆಟಿತಾ ಇರ್ಬೋದು, ಆ ಥರ ನೀರು ಸಿಡಿತಾ ಇಲ್ಲ ಅಷ್ಟೇ, ಇನ್ನೆಲ್ಲ ಸಿಡಿಯುತ್ತೆ ನೀರು ಅಂತಂದ್ಬಿಟ್ಟು ಇನ್ನೇನು ಹೊರಟಿದ್ದೆ ಮೇಲ್ಗಡೆ. ಪ್ರತಿಯೊಂದೊಂದು ಹಾಳನ್ನು ಸಹಿತ ಎಲ್ಲ ಚೆಕ್ ಮಾಡ್ತಾ ಹೊರಟ್ವಿ. ಈ ಥರ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ನೆಕ್ಸ್ಟು ಎಲ್ಲ ಚೆಕ್ ಮಾಡಿ ಇನ್ನೇನು ಕೆಳಗಡೆನೂ ಸಹಿತ ಕಾಲೇ ತೆಗೆದಿದ್ದಾಯಿತು ಅಂತಂದ್ಬಿಟ್ಟು ಇನ್ನು ಪೈಪ್ ಮುಚ್ತೀನಿ ಅಂತಂದ್ಬಿಟ್ಟು ಹಿಟಾಚಿನ ಸಹಿತ ಮೇಲ್ಗಡೆ ಬಂತು. ಇನ್ನು ನಾವು ಸಹಿತ ಅಂದರೆ ಪೈಪು ಆ ಕಡೆ ಈ ಕಡೆ ವಾಲ್ಕೊಂಡಿರುತ್ತೆ, ಸ್ವಲ್ಪ ಸ್ಟ್ರೈಟಾಗಿ ಇಟ್ಕೊಡ್ರಿ JCB ಮಣ್ಣು ಇಳಿಯುತ್ತಲ್ಲ ಮತ್ತು ಹುಷಾರು ಅಂತಂದು ಹೇಳಿದಾಗ ನಾವು ಸಹಿತ ಅದ್ರ ಹಿಂದೆಗಡೆನೇ ಪೈಪ್ನ ಅಂದರೆ ಜೆಟ್ಟು ಹಿಂಗೆ ವಾಲ್ಕೊಂಡಿರ್ತವೆ, ಹಾಗೆ ಮಣ್ಣು ಬಿದ್ದುಗುಟ್ಟಿಗೆ ಅದೇ ರೀತಿ ಮತ್ತು ವಾಲ್ಕೊಂಡ್ಬಿಡ್ತವೆ ಅಂತಂದ್ಬಿಟ್ಟು ಹಿಂದೆಗಡೆನೇ ನಾವು ಸಹಿತ ಪೈಪ್ನ ಹಿಡ್ಕೊಂಡು ಬಂದ್ವಿ. ಹಾಗೆ ಇಲ್ಲ ಅಡಿಕೆ ಸೊಸಿ ಎಲ್ಲ ಇಟ್ಟಿದ್ವಿ, ಸ್ವಲ್ಪ ತೆಗೆದು ಸೈಡಿಗೆ ಹಾಕಿಬಿಟ್ಟಿದ್ರು. ಎಷ್ಟೋ ಗಿಡ ಎಲ್ಲ ಮುರಿದೇ ಹೋಗ್ಬಿಟ್ಟಿದ್ವು ಅಡಿಕೆ ಸೊಸಿದು. ಅದನ್ನು ನಮ್ಮ ಮನೆಯವ್ರ ಸೈಡಿಗೆಲ್ಲ ಎತ್ತಾಕಿ ಮಣ್ಣನ್ನ ಮುಚ್ಚಿಸ್ತಾಯಿದ್ರು. ಅಡಿಕೆ ಸಸಿಗೂ ಸಹಿತ ಸ್ವಲ್ಪ ನೀರು ಕಮ್ಮಿ ಆಗಿರೋದ್ರಿಂದ ಅವು ಎಷ್ಟೊಂದು ಸಸಿಗಳು ಮಾಡಿದ್ದೆಲ್ಲ ಹಾಳಾಗೋಗಿತ್ತು. ಇನ್ನು ನೆಕ್ಸ್ಟು ಎಲ್ಲ ಕಾಲವೆಲ್ಲ ಮುಚ್ಚಿದರೆ ಕೆಲಸ ಫಿನಿಶಿಂಗ್ ಅಂತ ಅಂದ್ಬಿಟ್ಟು, ಆದರೆ ಕಾಲೇ ಮುಚ್ಚೋ ತನಕ ಸಹಿತ ಜೊತೆಗೆ ಇರಬೇಕು. ಅಂದರೆ ಪೈಪ್ ಆ ಕಡೆ ಈ ಕಡೆ ಜೆಟ್ ಏನಾದರೂ ವಾಲ್ಕೊಂಡ್ಬಿಟ್ರೆ ಮತ್ತೆ ಒಂದು ಕಡೆ ಸೈಡ್ ಆಗುತ್ತೆ, ಮತ್ತೆ ನಾವು ಅದನ್ನು ತೆಗೆದು ಮತ್ತೆ ನಾವು ಸ್ಟ್ರೈಟ್ ಮಾಡೋಕೆ ಹೋಗ್ತೀವಿ ಅಂದರೆ ಸುಮ್ಮನೆ ರಾಮಾಯಣ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಹಿಟಾಚಿ ಹಿಂದೆಗಡೆನೇ ಸಹಿತ 3 ಜನನೂ ನಿಂತ್ಕೊಂಡು ಪೈಪ್ನ ಹಿಡ್ಕೊಂಡೆ ಕ್ಲೀನಾಗಿ ಮುಚ್ಚಿಸಿದ್ವಿ. ಹಾಗೆ ಇನ್ನೂ ಕೆಳಗಡೆ ಪೈಪ್ ಲೈನ್ನ ಮಾಡ್ತಾಯಿದ್ರು. ಕೆಳಗಡೆ ಏನು ಪೈಪ್ ಲೈನ್ ಮುಗಿಸ್ಕೊತ ಹೋಗ್ತಿದ್ದಂಗೆ ಇಲ್ಲಿ ಮೇಲ್ಗಡೆಯಿಂದ
ಮುಚ್ಚಿ ಕ್ಲೀನಾಗಿ ಫಿನಿಶಿಂಗ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಹಿಂದೆ ಗುಟ್ಟಿಗೆ ಇದನ್ನೆಲ್ಲ ಮಾಡೋದಕ್ಕೆ ನಾನು ಆವಾಗಲೇ ಹೇಳ್ದಂಗೆ 3-4 ದಿವಸನೇ ಆಗೋಯಿತು. ನಾವು ಏನೇ ಅಂದ್ರೂ ಗಿಡ ಹಚ್ದಾಗೆ ಇದೆಲ್ಲ ಮಾಡಿಬಿಟ್ಟು ಗಿಡ ಹಚ್ಚಿದ್ರೆ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಮುಂದೆ ಹಚ್ಚೋಣ ಮುಂದೆ ಏನಾದರೂ ಮಾಡಿಸೋಣ ಅಂತ ಅಂದ್ಬಿಟ್ಟು ಮಾಡೋಕೆ ಹೋದ್ರೆ ತುಂಬ ಗಿಡ ವೇಸ್ಟ್ ಆಗೇ ಹೋಗ್ತವೆ. ಏಕೆಂದರೆ ನಾವು ಅದೆಷ್ಟು ಗಿಡನ ಮತ್ತೆ ತಂದು ಹಚ್ಚಿದ್ವೋ ನಮಗೆ ಗೊತ್ತಿಲ್ಲ. ಅಷ್ಟು ಗಿಡ ಮುರಿದಿದ್ದಾವೆ. ಹಸು ಬಿಟ್ಟಾಗಲಿ ಅಥವಾ ಒಂದು ಟ್ಯಾಕ್ಟ್ರಿ ಹೊಡೆಯೋಕೆ ಬಂದಾಗಲಿ ಅಷ್ಟು ಗಿಡ ಮುರಿದಿದ್ದಾವೆ. ಆಮೇಲೆ ನೀರು ಇಲ್ಲದೇ ತುಂಬ ಸಲ ಒಂದೊಂದು ಗಿಡ ಬದಿನ ಸೈಡ್ ಹಚ್ಚಿದ್ದು ಮಾತ್ರ ಕೆಲವೊಂದು ಗಿಡಗಳು ಮಾತ್ರ ನೀರು ಇಲ್ಲದೇ ಒಣಗಿಬಿಟ್ವು. ಅದಕ್ಕೋಸ್ಕರ ನಾವೇನಾದರೂ ಗಿಡ ಹಚ್ದಾಗೆ ಸ್ಪ್ರಿಂಕ್ಲೇರು ಅಥವಾ ಎಲ್ಲ ಸರಿ ಮಾಡ್ಕೊಂಬಿಟ್ರೆ ಯಾವ ಗಿಡನೂ ಒಂದು ಸಹಿತ ಗಿಡ ಫೇಲ್ ಆಗೋಲ್ಲ, ಚೆನ್ನಾಗಿ ಬರುತ್ತೆ. ಎಲ್ಲವೂ ಒಂದೇ ಸಮ ಇರ್ತವೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಒಂದು ಗಿಡ ಹೋಯಿತು ಅಂದರೆ ನಾವು ಇನ್ನೊಂದು ಸಲ ಗಿಡ ತಂದು ಹಚ್ಚೋಟ್ಟಿಗೆ ಇನ್ನೆಷ್ಟು ದಿವಸ ಆಗಿರುತ್ತೆ ಅಷ್ಟೊತ್ತಿಗೆ ಒಂದು ಗಿಡ ದೊಡ್ಡದಾಗಿರುತ್ತೆ. ಇನ್ನು ಕೆಲವು ಗಿಡಗಳೆಲ್ಲ ಚಿಕ್ಕದಾಗಿ ಹಾಗೆ ಆಗ್ಬಿಡುತ್ತೆ. ಇವಾಗ ಏರುಪೇರು ಥರ ಆಗ್ಬಿಡುತ್ತೆ ತೋಟ. ಒಂದೇ ಸಮ ಇದ್ದರೆ ಚೆನ್ನಾಗಿರುತ್ತೆ. ಒಂದೇ ಸರಿಗೆ ಎಲ್ಲವೂ ಫಸಲಿ ಬರುತ್ತೆ. ಇಲ್ಲಾಂದರೆ ಒಂದು ಫಸಲಿ ಬರುತ್ತೆ, ಇನ್ನು ಸಣ್ಣ ಗಿಡ ಬೇರೆ ಇರುತ್ತೆ, ಸರಿ ಕಾಣ್ತಿರಲ್ಲ ಆವಾಗ. ಇನ್ನೇನಿಲ್ಲ, ಇನ್ನು ಮೆಟ್ರಲ್ಲಿ ತಂದಿದ್ದು ಇಷ್ಟು ಐಟಮ್ನೆಲ್ಲ ತಂದಿದ್ದರು. ಅಂದರೆ ಫಸ್ಟೇ ಮಾಡ್ಕೊಂಡಿರೋದಿದ್ದು, ಅಂದರೆ ಯಾವ್ಯಾವ ಥರ ಐಟಮ್ ತಂದರು ಹಾಗೆ ಯಾವ ಕಂಪ್ನಿದನ್ನ ಹಾಕಿದ್ರು ನೋಡಿ. ಜೆಟ್ ಬಂದುಬಿಟ್ಟು ಇದು ಇಷ್ಟು ತರಿಸಿದ್ರು ಐಟಮ್ಸ್ ಎಲ್ಲ. ಹಾಗೆ ಇದರಲ್ಲಿ ಸಾಲ್ಟೇಜ್ ಆದರೆ ಮತ್ತೆ ತರಬೇಕು ಅಂತಲೂ ಸಹಿತ ಹೇಳಿದರು. ಕೆಲವೊಂದು ಪೈಪ್ ಮಾತ್ರ ಸಾಲ್ಟೇಜ್ ಆಯಿತು. ಮತ್ತೆ ಹೋಗಿ ಕೆಲವೊಂದು ಪೈಪು ಉಳಿದಿರೋದನ್ನು ಬಿಟ್ಟು ಮತ್ತೆ ಬೇಕಾಗಿರೋ ಪೈಪ್ನು ಸಹಿತ ಮತ್ತೆ ಏನೇನೋ ಹೇಳಿದ್ರು ಅವರು ಸಾಲ್ಟೇಜ್ ಅದನ್ನು. ಮತ್ತು ಕೆಲವೊಂದು ಐಟಮ್ನ ಹಾಕೊಂಬಂದು ಮತ್ತೆ ಸರಿ ಮಾಡಿ ಇನ್ನು ಪೈಪ್ ಬಂದುಬಿಟ್ಟು ಈ ಪೈಪ್ನ ತರಿಸಿದ್ರು. ಇನ್ನೆಲ್ಲ ಪೈಪೆಲ್ಲ ಫಿಟ್ಟಿಂಗ್ಸ್ ಎಲ್ಲ ಮಾಡಿಕೊಂಡ್ರು. ಆವಾಗಲೇ ಹೇಳ್ದಂಗೆ ಕೆಲವೊಂದು ಫಿಟ್ಟಿಂಗ್ಸ್ ಮಾಡಿ ಕೆಲವೊಂದು ಇಟ್ಟಿದ್ರು. ಹಾಗೆ ಇವತ್ತಿನ ವ್ಲಾಗ್ ಇದಾಗಿತ್ತು. ಯಾರೆಲ್ಲ ನನ್ನ ವೀಡಿಯೋನ ಕೊನೆ ತನಕ ನೋಡಿದ್ದೀರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.